ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಬೋಟ್ ಚಾಲ ಆಗಲ್ಲ ಆಗೋಲ್ಲ. ಬರ್ತಾ ಅತಿ ಶೀಘ್ರದಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಆಗಮನ ಆಗಿದೆ. ಅದೇ ರೀತಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲುಂಬಿನಿ ವನ ನೀರಿನಿಂದ ತುಂಬಿ ತುಳುಕ್ತಾ ಇದೆ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಶಾಸಕರಲ್ಲಿ ನಗರವಾಸಿಗಳ ಪರವಾಗಿ ಈ ನಮ್ಮ ವಿನಂತಿ ಏನಂದ್ರೆ ತುಂಬಿರ್ತಕ್ಕಂಥ ಲುಂಬಿನಿ ವನದ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅದೇ ಸರ್, ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ. ಹೌದು, ಸಂಪೂರ್ಣ ಬತ್ತಿ ಹೋಗಿತ್ತು. ಭಾಳ ಸುಂದರವಾದಂಥ ವಾತಾವರಣ ನಿರ್ಮಾಣ ಆಗ್ಯದ. ತುಂಬ ಅನುಕೂಲ ಆಗಿದೆ ಮತ್ತು ಹೃದಯ ಭಾಗದಲ್ಲಿ ಭಾಳ ಸುಂದರವಾದಂಥ ವಾತಾವರಣ ನಿರ್ಮಾಣ ಆಗಿದೆ ದೇವರ ಕೃಪೆಯಿಂದ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀವಿ, ಇದರ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಇನ್ನೂ ಉತ್ತಮವಾದಂಥ ಸೌಲಭ್ಯಗಳನ್ನು ಇಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ನಮ್ಮೆಲ್ಲ ಬಳಗದ ವತಿಯಿಂದ ನಾವು ವಿನಂತಿ ಮಾಡ್ತೀವಿ.
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾದಗಿರಿ ಜಿಲ್ಲೆಗೆ ಒಂದು ದೊಡ್ಡ ಲುಂಬಿನಿವನ ಗಾರ್ಡನ್ ಇದೆ. ಈಗ ಸುಮಾರು ಒಂದು ವಾರದಿಂದ ಮಳೆ ಸುರಿತಿರೋ ಕಾರಣ ಯಾದಗಿರಿ ಲುಂಬಿನಿ ಗಾರ್ಡನ್ದಲ್ಲಿ ಜನರಿಗೆ ವಾಯುವ್ಯಕ್ಕೆ ಬರೋರಿಗೆ ಅಂಥವ್ರಿಗೆ ಸಮಸ್ಯೆ ಆಗ್ತಿದೆ. ಮತ್ತು ಜನರು ಸುಮಾರು 200ರಿಂದ 300 ಜನ ಬರ್ತಾರೆ. ಅವರಿಗೆ ಜನರಿಗೆ ಬರ್ತಾ ಇರಲಿಲ್ಲಂತಾಗಿ ಕೂಡ್ಲಕ್ಕೆ ಮತ್ತು ಮಕ್ಕಳು ಆಟ ಆಡೋಕ್ಕೆ ಸಮಸ್ಯೆ ಆಗ್ತಿದೆ. ಇದರಿಂದಾಗಿ ಜಿಲ್ಲಾಡಳಿತವನ್ನು ಮತ್ತು ಪ್ರವಾಸೋದ್ಯಮ ಇಲಾಖೆ ನಗರಸಭೆ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಸುಮಾರು ಹೆಚ್ಚಿನ ಮಳೆ ಬಂದರೆ ಗಾರ್ಡನ್ ಏನಪ್ಪ ಅಂತಂದರೆ ಪೂರಾ ಅಸ್ತವ್ಯಸ್ತ ಆಗುತ್ತೆ. ಆದ ಕಾರಣ ಸುಮಾರು ದಿನಗಳಿಂದ ನಮ್ಮ ಕೆರೆ ಒಣಗೋಗಿತ್ತು, ಮೀನುಗಳಿಗಿನ ಪ್ರಾಬ್ಲಮ್ ಸಮಸ್ಯೆ ಆಗಿತ್ತು. ಈಗೇನಪ್ಪ ಅಂತಂದರೆ ಮಳೆ ಬರೋ ಕಾರಣ ಕೆರೆ ಸಂಪೂರ್ಣ ತುಂಬಿದೆ. ಮತ್ತು ಕೆರೆ ಪಕ್ಕದಲ್ಲಿರುವಂಥ ಮಕ್ಕಳಿಗೆ ಆಟ ಆಡುವಂಥ ಸಾಮಾನುಗಳು ಎಲ್ಲ ನೀರಿನಲ್ಲಿ ಮುಳುಗಿ ಹೋಗಿವೆ. ಮತ್ತು ಜನರಿಗೆ ಕೂಡೋಕ್ಕೆ ಮತ್ತು ಒಂದು ಆಸನಗಳಿಲ್ಲ. ಮತ್ತು ಜನರು ಬರ್ತಿದ್ದಾರೆ, ಬಂದು ಅಷ್ಟೇ ನಿಂತು ಹೋಗ್ತಿದ್ದಾರೆ. ಏನ್ರಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.